ನಿಮ್ದು ಯಾವರು? ನಿಮ್ದು ಯಾವರು? ಎಡಿನಾಳು. ಹೆಸರು ದುರ್ಗಪ್ಪ. ನಿಮ್ಗೆ ಏನಾಗಿತ್ತು? ನೋಡ್ರಿ, ಇವ್ರಿಗೆ ಮಾಟ ಮಾಡಿಬಿಟ್ಟು ಕೈ ಕಾಲು ಆಡ್ಲಾರ್ದಂಗಾಗಿ ನೀವು ಮಲಗಿದಲ್ಲೇ ನಿಮ್ಗೆ ಊಟ ಮಾಡಿಸ್ಬೇಕು, ಆ ಥರ ಆಗಿತ್ತಾ? ಎಷ್ಟು ದಿವಸ? 15 ದಿವಸ ಮಲಗಿದಲ್ಲೇ ಊಟ. ಕೈ ಕಾಲುಗಳು ಏನಾಗಿದ್ವು? ನೆಡಕ್ ಬಲ್ಲಾರ್ದಂಗೆ ಸೆಟ್ಟದಿದ್ವ, ಮುದ್ರಕ್ಕಿಲ್ಲ, ಚಾಚಕ್ಕಿಲ್ಲ. ಸರಿ. ಹಾಗಾದ್ರೆ ನೀವು ಏನೇನು ಮಾಡಿದ್ರಿ? ಡಾಕ್ಟರ್ ತಕ್ಕ ಹೋಗಿದ್ರಾ? ಡಾಕ್ಟರ್ ಏನಂತ ಹೇಳಿದ್ರು? 4 ತಿಂಗಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ಬೇಕಂತ ಹೇಳಿದ್ರು. ಇನ್ನು ಏನ್ ಸುಸ್ತು ಅಂತ ಹೇಳಿದ್ರು? 4 ತಿಂಗಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ಬೇಕಂತ ಹೇಳಿದ್ರು. ಆಮೇಲೆ ಶುಗರ್ BP ಜಾಸ್ತಿ ಐತೆ ಅಂತ ಹೇಳಿದ್ರ? ಶುಗರ್ BP ಜಾಸ್ತಿ ಐತೆ ಅಂತ ಹೇಳಿದ್ರು. 4 ತಿಂಗಳು ಅಡ್ಮಿಟ್ ಆಗ್ಬೇಕಂತ ಹೇಳಿದ್ರು. ಊಟ ಮಾಡೋ ಪರಿಸ್ಥಿತಿಯಲ್ಲಿ ಸಮಯ ಇರಲಿಲ್ಲ, ಬಹಳ ಭಯಂಕರ ಸ್ಥಿತಿ. ಇಂಥವರು ಮಂದಿರಕ್ಕೆ ಬಂದರು. ಬಂದ ಮೇಲೆ ಏನಾಯ್ತು ನಿಮಗೆ? 7 ವಾರದಿಂದ ಗುಣ ಆಯ್ತು. ನೋಡ್ರಿ, 7 ವಾರ ಪ್ರಾರ್ಥನೆಗೆ ಬಂದರು. ಬಂದ ಮೇಲೆ ಅವಾಗ ಗುಣ ಆಯ್ತು. ನಿಮಗೆ ಎದ್ದೇಳಕ್ಕೂ ಇಲ್ಲ, ಒಳ್ಳಕ್ಕೂ ಇಲ್ಲ, ಭಯಂಕರವಾಗಿರುವಂಥ ಕ್ಲಿಷ್ಟ ಪರಿಸ್ಥಿತಿ. ಪ್ರಾರಂಭದಲ್ಲಿ ಇವರು ಬಂದಾಗ ನೋಡಿದವ್ರಿಗೂ ಗೊತ್ತಿರ್ತದೆ ಹೆಂಗಂಬುದು. ನಿಜವಾಗಲೂ ಭಯಂಕರ ಪರಿಸ್ಥಿತಿ. ಇವರಿಗೆ ಮಾಟ ಮಂತ್ರ ಮಾಡಿ ಭಯಂಕರವಾಗಿರುವಂಥ ಸ್ಥಿತಿ, ಅಂದರೆ ಇವ್ರು ಉಳಿಬಾರ್ದು ಅಂತ ಒಂದು ಸ್ಥಿತಿ ಮಾಡಿಟ್ರೆ ಇವರಿಗೆ ಈ ಥರ ಮಾಡ್ಯಾರಂತ ಇವ್ರಿಗೆ ಹೇಳಿದ್ವಿ. ಹೇಳಿದ ಮೇಲೆ ದೇವರು ಅದ್ಭುತವಾಗಿ, ನೀವು ಅದು ತೆಗೆದು ಬೇಡ, ಏನು ಬೇಡ, ಅದನ್ನೇನು ಮಾಡ್ತಾರೆ, ದೇವರು ಅದನ್ನು ತೆಗೆದು ಹಾಕ್ತಾರಂತ ಹೇಳಿದ್ರೆ ಪ್ರಾರ್ಥನೆ ಮಾಡಲಾಗಿ ಪರಿಶುದ್ಧಾತ್ಮ ದೇವರು ಯೇಸು ಕ್ರಿಸ್ತ ಮಹಾಪ್ರಭುಗಳು ಅದ್ಭುತವಾದ ಕಾರ್ಯವನ್ನು ಮಾಡಿ ಇವತ್ತು ನಡೆಯುವಂತೆ ಮಾಡಿದ್ದಾರೆ. ನಡೆಯಕ್ಕೆ ಬರಲಾರದ ಸ್ಥಿತಿ ಇದ್ದವರು ಈಗ ಎಡಗಿನಾಳಿನಿಂದ ಇಲ್ಲಿಗೆ ಬರುವ ಶಕ್ತಿ ದೇವರು ಕೊಟ್ಟಿದ್ದಾರೆ. 8ನೇ ವಾರದಾಗ ನೀವು ನಡ್ಕೊಂಬಂದ್ರಿ ನೋಡ್ರಿ. 7ನೇ ವಾರದಾಗ ನಡೆಯಕ್ಕೆ ಬರ್ಲಾರ್ದವರು, ಒಳ್ಳಾಕ್ ಬರ್ಲಾರ್ದವರು ಎಡಗಿನಾಳಿನಿಂದ ಇಲ್ಲಿಗೆ ನಡ್ಕೊಂತ. ಸರಿ. ಹಾಗಾದ್ರೆ ಇವರ ಮನೆಯಲ್ಲೇ ಇವರ ಕುಟುಂಬ ಮಕ್ಕಳು ಎಲ್ಲರೂ 1 ವಾರದ ದಿನಮಾನ ಊಟ ಮಾಡಿಲ್ಲ. ಬಹಳ ಭಯಂಕರ ಸ್ಥಿತಿ. ಆದ್ರೆ ಅದ್ಭುತವಾಗಿ ಆಯ್ತು, ಉಳಿದಿಲ್ಲ ಅನ್ನೋ ಒಂದು ಭಯ. ಅದ್ಭುತವಾಗಿ ದೇವರು ಮೃತ್ಯುಂಜಯ ಮಠಕ್ಕೆ ಬಂದ ಮೇಲೆ ಅದ್ಭುತವಾಗಿ ದೇವರು ಅವ್ರಿಗೆ ಏನು ಮಾಡಿದ್ರು? ಆಶೀರ್ವಾದ ಮಾಡಿದರು. ಆಮೇಲೆ ಸಂಪೂರ್ಣ ವಾಸಿ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಸ್ವಾಮಿ ಬಗ್ಗೆ ನೀವೇನಂತೀರಿ? ಯೇಸು ಸ್ವಾಮಿ ಎಂತ ದೇವ್ರು ಅಂತ ಹೇಳ್ತೀರಿ? ಮಾತಾಡ್ರಿ. ನೋಡಿ, ಸೃಷ್ಟಿಕರ್ತನಾದ ದೇವರು ನನ್ನನ್ನು ಸುದ್ದಿ ಮಾಡ್ಯಾನ, ನನ್ನ ಚಲೋ ಮಾಡ್ಯಾನ ಅಂತ ಅವ್ರು ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. ಯೇಸು ಸ್ವಾಮಿ ಎಂತ ದೇವರಾಗಿದ್ದಾನೆ? ಒಳ್ಳೆ ದೇವರಾಗಿದ್ದಾನೆ. ಎಂತ ದೇವರಾಗಿದ್ದಾನೆ? ಆಮೆನ್. ಯಾವ ಪರಿಸ್ಥಿತಿಯಲ್ಲಿ ಬಂದರೂ ಕೂಡ ದೇವರು ಸ್ವಸ್ಥ ಮಾಡುವಂತ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಈಗ ಆರಾಮಾಗಿದ್ದೀರಾ? ಆಮೆನ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಇನ್ನ ಏನಾದ್ರೂ ಸಾಕ್ಷಿ ಹೇಳೋದಿದೆಯಾ? ಇದೇ ಸಾಕ್ಷಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಇವರು ಭಯ ಪಡ್ತಾ ಇದ್ದಾರೆ. ಇವರು ಹೊಲದೊಳಗ ದಾರಿ ಇತ್ತು, ಇವರೇ ದಾರಿ ಕೊಟ್ಟಿದ್ರು. ಅದು ಮೊದಲಿದ್ದ ದಾರಿ ಏನಲ್ಲ, ದಾರಿ ಕೊಟ್ಟಿದ್ರು. ಆದರೆ ಕಾರಣಾಂತರದಿಂದ ಇವರು ಹೊಲೆಲ್ಲ ಇದಾಗುತ್ತೆ ಅಂತ ತಿಳ್ಕೊಂಡು ಅದನ್ನು ದಾರಿನ ಬಂದ್ ಮಾಡಿದ್ರು. ಅದಕ್ಕಾಗಿಯೇ ಇವ್ರ ಊರಲ್ಲಿ ಭಯಂಕರವಾಗಿ ಸ್ಥಿತಿ ಏರ್ಪಟ್ಟಾಗಿ ಇವ್ರನ್ನ ಬಡಿಬೇಕು, ಆ ಹೊಲದ ಅಡ್ಡ ಕಟ್ಟಿರ್ತಕ್ಕಂಥ ದಾರಿ ಬೇಲಿನ ತೆಗಿಬೇಕಂತ ತಿಳ್ಕೊಂಡು ಅವರು ಇದು ಮಾಡಿದ್ರು. ಕೇಸು ಮಾಡ್ಬೇಕಂತ ತಿಳ್ಕೊಂಡು ಅವ್ರು ಕೇಸ್ ಮಾಡಿದ್ರೆ ಏನಾಯ್ತು ಗೊತ್ತಾ? ಅವರು ಮಂದಿರಕ್ಕೆ ಬಂದರು. ಮಂದಿರ ಇದ್ದಿಲ್ಲ ಅವತ್ತು. ಪ್ರಾರ್ಥನೆ ಮಾಡಿಸ್ಕೊಳ್ಳೋದಕ್ಕಾಗಿ ಇಲ್ಲಿಗೆ ಬಂದು ಪ್ರೇಯರ್ ಆಯಿಲ್ ತಗೊಂಡು ಮತ್ತು ಪ್ರಾರ್ಥನೆ ಮಾಡಿಸ್ಕೊಂಡು ಹೋದ್ರು. ನಿಮ್ಮ ಹೊಲದಲ್ಲಿ ಹಾಕಿರ್ತಕ್ಕಂಥ ಬೇಲಿ ಕೂಡ ಮುಟ್ಟೋದಾಗೋದಿಲ್ಲಪ್ಪ, ನೀನು ಹೋಗು, ಏನಾಗಲ್ಲ, ನಿನ್ನ ಹೊಲ, ಅದೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಕಳಿಸಿದಾಗ ಇವರು ಹೊಲಕ್ಕೆ ಬಂದು ಇವರೆಲ್ಲರನ್ನ ಬಡಿಬೇಕು, ಇವ್ರ ಮನೆಯವ್ರನ್ನೆಲ್ಲರನ್ನ ಬಡಿಬೇಕಂತ ತಿಳ್ಕೊಂಡು ಅವರೆಲ್ಲರೂ ಕೂಡಿ ಬಂದಿದ್ದಾರೆ. ಅನೇಕರು ಕೂಡಿ ಬಂದಿದ್ದಾರೆ. ಆದರೆ ಆ ಹೊಲದ ಬೇಲಿ ಹಿಂಗೆ ಮುಟ್ಟಕ್ಕೆ ಸಮ ಆಗಿಲ್ಲ ಅವರಿಗೆ. ಯಾಕಂದ್ರೆ
ಅದ್ಭುತನಾದ ದೇವರು ಅಲ್ಲಿ ನಿಂತು ಆ ಕಾರ್ಯವನ್ನು ಮಾಡಿದರು. ಎಲ್ಲ ಗಟ್ಟಿ ಆ ಬೇಲಿಗೆ ಏನ್ ಮಾಡಿದ್ದಾರೆ ಇವರು? ಅಭಿಷೇಕ ಮಾಡಿದ ತೈಲವನ್ನು ಹಾಕಿದ್ದಾರೆ. ಆ ಹೊಲದಲ್ಲಿ ಆ ಬೇಲಿಗೆ ದಾರಿಗೆ ಹಾಕಿದ್ದಾರೆ. ಅವರು ಎಲ್ಲರೂ ಕೊಡ್ಲೆ ಬಡಿ ತಗೊಂಡು ಇವ್ರನ್ನೆಲ್ಲ ಬಡಿಬೇಕಂತ ಬಂದಾರ. ಆ ಬೇಲಿನೂ ತೆಗೆಯಕ್ಕಾಗಿಲ್ಲ. ಇವರು ಯಾರನ್ನು ಕೂಡ ಮುಟ್ಟಿಲ್ಲ. ಬ್ರೇಸಲ್ಲ, ಅವರೆಲ್ಲರ ಬಾಯಿಗಳನ್ನು ಮುಚ್ಚಿ ಸುರಕ್ಷಿತವಾಗಿ ದೇವರೇನ್ ಮಾಡಿದಾನೆ, ಇವ್ರನ್ನ ಕಾಪಾಡಿ ಅವ್ರು ಹಿಂದಕ್ಕೆ ಹೋಗಂಗ್ ಮಾಡಿದಾನೆ. ಬ್ರೇಸಲ್ಲ, ಮತ್ತೆ ಅವ್ರಿಗೆ ಕೇಸ್ ಕೊಟ್ಟಿದ್ದು ಅವರೇ ವಾಪಸ್ ತಕೊಂಡಿದ್ದಾರೆ. ಮತ್ತೆ ಇವ್ರ ಹತ್ರ ಬಂದು ನಮ್ಮ ಮೇಲೆ ಕೇಸ್ ಮಾಡ್ಬೇಡ್ರಪ್ಪ ಅಂತ ತಿಳ್ಕೊಂಡು ಅವರು ಕ್ಷಮಾಪಣೆ ಕೇಳಿದಾರೆ. ಬ್ರೇಸಲ್ಲ, ಕಾರ್ಯ ಮಾಡಿದ ದೇವಾದಿ ದೇವರಿಗೂ ಯೇಸು ಕ್ರಿಸ್ತ ಮಹಾಪ್ರಭುಗಳಿಗೂ ಆಮೆನ್. ದೇವರು ಅದ್ಭುತವಾಗಿ ತನ್ನ ಕಡೆ ಯಾರ ದೃಷ್ಟಿ ಇಟ್ಟು ಬರ್ತಾರೋ ಅದ್ಭುತವಾಗಿ ಕಾಪಾಡ್ತಾನೆ ಅನ್ನೋದಕ್ಕೆ ನಿದರ್ಶನ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ, ದೇವರಿಗೆ ಸಾಕ್ಷಿನ ಆಶೀರ್ವದಿಸಲಿ. ಆಮೆನ್. ಓಕೆ.